द्वारपञ्चकपालकरोळिह भारती प्राणान्तरात्मक मारमणनैरूप तत्तद्वारदलि बप्ಪ ಮೂರೆರಡು ವಿಧ ಮುಕುತಿ ಯೋಗ್ಯರ ತಾರತಮ್ಯವನರಿತವರ ಕಂಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ 21. ದ್ವಾರ ಪಂಚಕ ಪಾಲಕರೊಳಿಹ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದೇವಾದಿ ಮಾನುಷೋತ್ತಮರ ಪರ್ಯಂತವಾಗಿರುವ ಮುಕ್ತಿಯೋಗ್ಯರಾದ ಪಂಚಜೀವರ ತಾರತಮ್ಯವನ್ನು ತಿಳಿದವರಿಗೆ ಕಂಸಾರಿಯು ಸಂಸಾರ ತಾರಣ ಮಾಡಿಸಿ ಮುಕ್ತಿಪ್ರದನಾಗಿ ನಿತ್ಯಾನಂದ ರೂಪವಾದ ಮುಕ್ತಿಯ ಸುಖವನ್ನೀವನೆಂದು ತಿಳಿಸುತ್ತಾರೆ. ಶ್ರೀಹರಿಯ ಹೃನ್ಮಂದಿರವೆಂಬ ಆಲಯದ ಪಂಚದ್ವಾರಗಳಲ್ಲಿರುವ ದ್ವಾರಾಧಿಪತಿಗಳು ಅವರ ಅಂತಸ್ಥ ಭಾರತೀ ಸಹಿತರಾದ ಶ್ರೀ ವಾಯುದೇವರ ಪಂಚರೂಪಗಳು, ವಾಯುವಂತರ್ಗತ ನಾರಾಯಣಾದಿ ಪಂಚಭಗವದ್ರೂಪಗಳು, ಮುಕ್ತಧಾಮವನ್ನು ಪ್ರವೇಶಿಸುವ ಪಂಚವಿಧ ಮುಕ್ತಿಯೋಗ್ಯ ಚೇತನರ ತಾರತಮ್ಯವನ್ನು ತಿಳಿದು ಕೊಂಡಾಡುತ್ತಿರುವ ಜ್ಞಾನಿಗಳನ್ನು ಕಂಸಾರಿಗಳು ಸಂಸಾರವೆಂಬ ಘೋರ ಸಮುದ್ರದಿಂದ ದಾಟಿಸಿ ಮುಕ್ತರನ್ನಾಗಿ ಮಾಳ್ಪನು ಎಂದು ತಿಳಿಸುತ್ತಾರೆ. ಹೃನ್ಮಂದಿರವೆಂಬ ಆಲಯ ಹಾಗೂ ಶ್ರೀಹರಿಯ ಮುಕ್ತಧಾಮವೆಂಬ ಮಂದಿರದ 5 ದ್ವಾರಗಳಲ್ಲಿ ಅಂದರೆ ಪೂರ್ವದ್ವಾರ, ದಕ್ಷಿಣದ್ವಾರ, ಪಶ್ಚಿಮದ್ವಾರ, ಉತ್ತರದ್ವಾರ ಮತ್ತು ಊರ್ಧ್ವಗತ ದ್ವಾರ ಇವುಗಳನ್ನು ದ್ವಾರ ಪಂಚಕವೆಂದಿದ್ದಾರೆ. ಅಂತಹ ದ್ವಾರ ಪಂಚಪಾಲಕರ ಅಂತಸ್ಥಿತರಾಗಿ ಭಾರತೀ ಸಹಿತರಾದ ಶ್ರೀ ವಾಯುದೇವರು ಪಂಚರೂಪಗಳಿಂದ ವಿದ್ಯಮಾನರಾಗಿದ್ದಾರೆ. ಭಾರತೀ ದೇವಿಯರ ಪಂಚರೂಪಗಳು ಪೃಥ್ವೀದೇವಿ, ಶ್ರೀದೇವಿ, ದ್ಯುದೇವಿ, ದಿಗ್ದೇವಿ ಮತ್ತು ವಿದ್ಯುದ್ದೇವಿ ಎಂದು. ಭಾರತೀ ದೇವಿಯರಿಗೆ ಪಂಚರೂಪಗಳಿವೆ. ಪಂಚರೂಪಾತ್ಮಕರಾದ ಭಾರತೀ ದೇವಿಯರಲ್ಲಿ ವಾಯುದೇವರ ಪಂಚರೂಪಗಳು ಉಪಾಸಿಸಬೇಕಾದ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಈ ಪಂಚನಾಮಕರಾಗಿ ಪ್ರಧಾನ ವಾಯುದೇವರಿದ್ದಾರೆ. ಪಂಚದ್ವಾರಾಧಿಪ ಅಂತಸ್ಥಿತ ಪಂಚರೂಪಾತ್ಮಕ ಪಂಚಪ್ರಾಣಾಂತರ್ಗತನಾಗಿ ಶ್ರೀ ಪರಮಾತ್ಮನು ಶ್ರೀ ಲಕ್ಷ್ಮೀದೇವಿಯರ ಪಂಚರೂಪಗಳಿಂದ ಸಹಿತನಾಗಿ ಪಂಚರೂಪಗಳಿಂದ ವಿರಾಜಮಾನನಾಗಿದ್ದಾನೆ. ಮಾರಮಣ ಎಂದರೆ ಲಕ್ಷ್ಮೀಪತಿಯಾದ ಶ್ರೀ ಪರಮಾತ್ಮನು. ಶ್ರೀ ಲಕ್ಷ್ಮೀದೇವಿಯರ ಪಂಚರೂಪಗಳು ಲಕ್ಷ್ಮೀ, ಮಾಯಾ, ಜಯ, ಕೃತಿ ಮತ್ತು ಶಾಂತಿ. ಭಾರತೀ ಪ್ರಾಣಾಂತರಾತ್ಮಕನಾದ ಮಾರಮಣನ ಸ್ವರೂಪಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಮುಕ್ತಿಯೋಗ್ಯ ಚೇತನರು 5 ಪ್ರಕಾರ ಇರುವರು. ಅವರಿಗೆ ಪಂಚಜೀವರು ಎಂದು ಹೆಸರು. ಪಂಚಮುಕ್ತಿಯೋಗ್ಯ ಜೀವರು ಮಾನುಷೋತ್ತಮರು, ಪಿತೃದೇವತೆಗಳು, ಋಷಿಗಳು, ಗಂಧರ್ವರು ಮತ್ತು ದೇವತೆಗಳು ಎಂದು 5 ಪ್ರಕಾರ. ಇವರ ತಾರತಮ್ಯವನ್ನು ಅರಿತ ಅಂದರೆ ಪಂಚಜೀವರು, ಪಂಚದ್ವಾರಾಧಿಪತಿಗಳು, ಪಂಚಭಾರತೀ ವಾಯುದೇವರ ರೂಪಗಳು, ತದಂತರ್ಗತ ಮಾರಮಣನ ಪಂಚಭಗವದ್ ರೂಪಗಳನ್ನು ಈ ಕ್ರಮದಲ್ಲಿ ತಿಳಿದು ಉಪಾಸಿಸುವ ಭಕ್ತರೇ ತಾರತಮ್ಯವನ್ನರಿತವರು. ಕಂಸಾರಿ ಎಂದರೆ ತನ್ನ ಸೋದರ ಮಾವನಾದ ದುರುಳ ಕಂಸಾಸುರನನ್ನು ಸಂಹರಿಸಿದ ಶ್ರೀಕೃಷ್ಣ ಮತ್ತು ಕಸಿ ಹಿಂಸಯಾಮಿತಿ ಧಾತೋಃ ಕಂಸಃ ಎಂದರೆ ಮುಕ್ತಿ ಮಾರ್ಗಕ್ಕೆ ಪ್ರತಿಬಂಧಕ ರೂಪವಾದ ಧರ್ಮವನ್ನು ಹಿಂಸಿಸುವುದು ಸಂಸಾರ. ಇದಕ್ಕೆ ಕಂಸ ಎಂದು ಹೆಸರು. ಇಂತಹ ಸಂಸಾರ ಮೋಹಕನಾದ ಶ್ರೀಹರಿಗೆ ಕಂಸಾರಿ ಎಂದು ಹೆಸರು. ಸಂಸಾರಕ್ಕೆ ಮುಖ್ಯ ಕಾರಣವು ಸ್ವರೂಪ ದೇಹಕ್ಕೆ ಇರುವ ಲಿಂಗದೇಹದ ಸಂಪರ್ಕ. ಇದನ್ನಪಹರಿಸಿ ತದ್ವಾರ ಕರ್ಮ ವಿಮೋಚನೆಗೈದು ಸ್ವರೂಪಗತ ಆನಂದವನ್ನು ಅಭಿವ್ಯಕ್ತಗೊಳಿಸಿ ನಿತ್ಯಾನಂದ ರೂಪವಾದ ಮುಕ್ತಿ ಸುಖವನ್ನು ಕೊಡುವನು.
ಪರಮಾತ್ಮನ ಅರಮನೆಯ ದ್ವಾರದ ವಿವರ. ಪೂರ್ವದ್ವಾರದ ಭಗವದ್ರೂಪ ನಾರಾಯಣ, ರಮಾರೂಪ ಲಕ್ಷ್ಮೀ, ವಾಯುದೇವರ ರೂಪ ಪ್ರಾಣ, ಭಾರತೀ ದೇವಿಯರ ರೂಪ ಪೃಥ್ವೀದೇವಿ, ಪಂಚದ್ವಾರಾಧಿಪತಿಗಳು ಸಂಜ್ಞಾ ಸಹಿತ ಸೂರ್ಯ, ಮುಕ್ತಿಯೋಗ್ಯರು ಮಾನುಷೋತ್ತಮರು. ದಕ್ಷಿಣ ದ್ವಾರದಲ್ಲಿ ಭಗವದ್ರೂಪ ಪ್ರದ್ಯುಮ್ನ, ರಮಾರೂಪ ಕೃತಿ, ವಾಯುದೇವರ ಪಂಚರೂಪಗಳಲ್ಲಿ ವ್ಯಾನ, ಭಾರತೀ ದೇವಿಯರ ಪಂಚರೂಪಗಳಲ್ಲಿ ಶ್ರೀದೇವಿ, ಪಂಚದ್ವಾರಾಧಿಪತಿಗಳು ರೋಹಿಣಿ ಸಹಿತ ಚಂದ್ರ, ಪಂಚಮುಕ್ತಿಯೋಗ್ಯ ಜೀವರು ಪಿತೃಗಣ. ಪಶ್ಚಿಮ ದ್ವಾರದಲ್ಲಿ ಭಗವದ್ರೂಪ ಪ್ರದ್ಯುಮ್ನ, ರಮಾರೂಪ ಕೃತಿದೇವಿ, ವಾಯುದೇವರ ಪಂಚರೂಪಗಳು ಅಪಾನ, ಭಾರತೀ ದೇವಿಯರ ಪಂಚರೂಪಗಳು ದ್ಯುದೇವಿ, ಪಂಚದ್ವಾರಾಧಿಪತಿಗಳು ಸ್ವಾಹ ಸಹಿತ ಅಗ್ನಿ, ಪಂಚಮುಕ್ತಿಯೋಗ್ಯ ಜೀವರು ಋಷಿಗಣ. ಉತ್ತರ ದ್ವಾರದಲ್ಲಿ ಭಗವದ್ರೂಪಗಳು ಅನಿರುದ್ಧ, ರಮಾರೂಪ ಶಾಂತಿ, ವಾಯುದೇವರ ಪಂಚರೂಪಗಳು ಸಮಾನ, ಭಾರತೀ ದೇವಿಯ ಪಂಚರೂಪಗಳು ದಿಗ್ದೇವಿ, ಪಂಚದ್ವಾರಾಧಿಪತಿಗಳು ಶಚಿ ಸಹಿತ ಇಂದ್ರ, ಪಂಚಮುಕ್ತಿಯೋಗ್ಯ ಜೀವರು ದೇವಗಂಧರ್ವರು. ಊರ್ಧ್ವದ್ವಾರದಲ್ಲಿ ಭಗವದ್ರೂಪ ವಾಸುದೇವ, ರಮಾರೂಪ ಮಾಯಾದೇವಿ, ವಾಯುದೇವರ ಪಂಚರೂಪಗಳು ಉದಾನ, ಭಾರತೀ ದೇವಿಯರ ಪಂಚರೂಪಗಳು ವಿದ್ಯುದ್ದೇವಿ, ಪಂಚದ್ವಾರಾಧಿಪತಿಗಳು ಭಾರತೀ ಸಹಿತ ಪ್ರಧಾನವಾಯು, ಪಂಚಮುಕ್ತಿಯೋಗ್ಯ ಜೀವರು ಗರುಡಾದಿ ದೇವತೆಗಳು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.